ಡಿ ಚಂದನ ವೀಕ್ಷಕರಿಗೆಲ್ಲರಿಗೂ ಯೋಗ ಶಿಕ್ಷಕಿ ಚಿತ್ರದ ನಮಸ್ಕಾರಗಳು. ಇಂದು ನಿಮಗೆಲ್ಲರಿಗೂ ಯೋಗ ವೆಲ್ನೆಸ್ ಸೆಂಟರ್ ಬ್ಯಾಂಗ್ಳೂರಿಂದ ಮಾನಸಿಕ ಖಿನ್ನತೆ ಹಾಗೂ ಆತಂಕ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿಗೆ ಯೋಗದಿಂದ ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ. ಈ ಕೋವಿಡ್ ನಂತರ ಎಲ್ಲರಿಗೂ ಸಾಮಾನ್ಯವಾಗಿ ಇವಾಗ ಡಿಪ್ರೆಷನ್ ಹಾಗೂ ಆತಂಕ ಭಾಳ ನರಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನರಳ್ತಾ ಇದ್ದಾರೆ. ಸೊ ಅದಕ್ಕೆ ಯೋಗದಿಂದ ನಾವು ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೋದು. ಮೊದಲಿನ ಅಭ್ಯಾಸ ಶಶಂಕಾಸನ. ಎಲ್ಲರೂ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಹೀಗೆ ಹಸ್ತವನ್ನು ಅಂಗೈಯನ್ನು ನಿಮ್ಮ ತೊಡೆಯ ಮೇಲೆ ಇರಲಿ, ಬೆನ್ನು ನೇರವಾಗಿರಲಿ. ಉಸಿರನ್ನ ಎಳಿತಾ ಈಗ ಎರಡು ಕೈನೂ ಮೇಲೆ ಎತ್ಕೊಳ್ಳಿ, ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಸೊಂಟದಿಂದ ಮುಂದಕ್ಕೆ ಬಾಗಿ, ಕೈ ನೇರವಾಗಿರಲಿ. ಉಸಿರನ್ನ ಎಳಿತಾ ಮತ್ತೆ ಮೇಲೆ ಬನ್ನಿ, ಮೇಲೆ ಬನ್ನಿ, ಸೊಂಟದಿಂದ ಮೇಲೆ ಬನ್ನಿ. ಬ್ರೀದ್ ಔಟ್ ಮಾಡ್ತಾ ಕೈ ವಾಪಸ್ಸನ್ನು ಮತ್ತೆ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಬ್ರೀದ್ ಇನ್, ಉಸಿರು ಎಳಿತಾ ದೀರ್ಘವಾಗಿ ಉಸಿರು ಎಳಿತಾ ಮೇಲೆ ಬನ್ನಿ, ಕೈಯನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರನ್ನ ಬಿಡ್ತಾ ಮುಂದೆ ಬಾಗಿ, ಉಸಿರನ್ನ ಎಳಿತಾ ಮತ್ತೆ ಮೇಲೆ ಬನ್ನಿ. ಉಸಿರನ್ನ ಬಿಡ್ತಾ ಮತ್ತೆ ಕೈಯನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಇದು ಡೈನಾಮಿಕ್ ಶಶಂಕಾಸನ ಅಂತ ಹೇಳ್ತಾರೆ. ಈಗ ನಾವು ಸ್ಟ್ಯಾಟಿಕ್ ಶಶಂಕಾಸನ ಮಾಡ್ತೀವಿ. ಮತ್ತೆ ಬ್ರೀದ್ ಇನ್ ಮಾಡಿ, ಉಸಿರನ್ನ ಎಳಿತಾ ಕೈ ಎರಡು ಮೇಲೆ ಚಾಚ್ಕೊಳ್ಳಿ. ಉಸಿರನ್ನ ಬಿಡ್ತಾ ಮತ್ತೆ ಮುಂದೆ ಬಾಗಿ. ಈಗ ನೀವು ಯಾರಿಗೆ ತಲೆ ನೆಲಕ್ಕೆ ತಾಕ್ತಾ ಇಲ್ಲ ಅವ್ರು ಬೇಕಿದ್ರೆ ಕೈಯನ್ನು ಮಡಚ್ಕೊಂಡು ಕೈನ ಪಿಲ್ಲೋ ಥರ ಯೂಸ್ ಮಾಡ್ಕೋಬೋದು, ರಿಲ್ಯಾಕ್ಸ್ ಮಾಡ್ಕೋಬೋದು. ಈ ಆಸನದಲ್ಲಿ ನಾವು 3 ರಿಂದ 10 ನಿಮಿಷದವರೆಗೂ ಆರಾಮಾಗಿ ಈ ಆಸನದಲ್ಲಿ ಇರ್ಬೋದು. ಬಹಳ ಉಪಕಾರಿ ಆಸನ. ಈಗ ಮೆಲ್ಲೆ ನಿಧಾನವಾಗಿ ಉಸಿರನ್ನ ಎಳಿತಾ ಮೇಲೆ ಬನ್ನಿ, ವಾಪಸ್ ವಜ್ರಾಸನಕ್ಕೆ ಬನ್ನಿ. ಸ್ಲೋಲಿ ಕಮ್ ಅಪ್. ವಾಪಸ್ ಕೈಯನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ತದನಂತರ ನಾವು ನಾಡಿ ಶೋಧನಾ ಪ್ರಾಣಾಯಾಮ ಮಾಡ್ತೇವೆ. ಸೊ ಇದಕ್ಕೆ ನೀವು ಬೇಕಿದ್ರೆ ಪದ್ಮಾಸನದಲ್ಲಿ ಕೂತ್ಕೋಬೋದು, ಇಲ್ಲ ವಜ್ರಾಸನದಲ್ಲಿ ಕೂತ್ಕೋಬೋದು. ಎರಡೂ ಆಗಲ್ಲ ಅಂತಂದರೆ ಸುಖಾಸನದಲ್ಲಿ ಈ ಥರ ಕೂತ್ಕೋಬೋದು. ಇದು ಕೆಳಗಡೆ ಕೂತ್ಕೊಳ್ಳೋದು ಕಷ್ಟ ಅನ್ನೋದಾದರೆ ಚೇರ್ ಮೇಲೇನೂ ಕೂತ್ಕೊಂಡು ಮಾಡೋ ಅಂಥ ಅಭ್ಯಾಸ ನಾಡಿ ಶೋಧನಾ ಪ್ರಾಣಾಯಾಮ. ಬೆನ್ನು ನೇರವಾಗಿರಬೇಕು. ಈಗ ಬೆನ್ನಿಗೆ ನೇರವಾಗಿರೋಕ್ಕಾಗಲ್ಲ ಅಂತಂದರೆ ವಾಲ್ ಸಪೋರ್ಟ್, ಗೋಡೆ ಸಪೋರ್ಟ್ ತೊಗೊಂಡು ಆರಾಮಾಗಿ ಕೂತ್ಕೊಂಡು ನೇರವಾಗಿ 2 ಕೈ ಚಿನ್ಮುದ್ರ ಇರಲಿ. ಫಸ್ಟು ಚಿನ್ಮುದ್ರ ಅಂದರೆ ಇಂಡೆಕ್ಸ್ ಮತ್ತು ನಮ್ಮದು ಹೆಬ್ಬೆರಳು 2 ತುದಿಯನ್ನು ಟಚ್ ಮಾಡಿರಬೇಕು, ಬಾಕಿ 3 ಬೆರಳುಗಳನ್ನ ಫ್ರೀಯಾಗಿ ಇಟ್ಕೊಂಡಿರಬೇಕು. ಇದು ಚಿನ್ಮುದ್ರ. ಈ ಥರ ಹಿಂಗೆ ಕೂತ್ಕೊಂಡು ಈಗ ರೈಟ್ ಹ್ಯಾಂಡ್ನ ನಾವು ನಸಾಗ್ರ ಮುದ್ರಕ್ಕೆ ತೊಗೊಂಬರ್ತೀವಿ. ಸೊ ಇಂಡೆಕ್ಸ್ ಮತ್ತು ಮಧ್ಯ ಬೆರಳನ್ನು ನಾವು ಭ್ರೂ ಮಧ್ಯದಲ್ಲಿ ಇಟ್ಕೊತೀವಿ, ಅಂದರೆ ಉಬ್ಬು ನಡುವಲ್ಲಿ. ನಮ್ಮ ಹೆಬ್ಬೆರಳನ್ನು ನಾವು ನಮ್ಮ ರೈಟ್ ನಾಸ್ಟ್ರಿಲ್ ಮೂಗಿನ ಬಲಭಾಗವನ್ನು ಮುಚ್ಚಿಟ್ಟಿರ್ತೀವಿ, ಎಡಭಾಗವನ್ನು ತೆರೆದಿಟ್ಕೊಂಡು ಅದರಿಂದ ಉಸಿರನ್ನು ಎಳಿಬೇಕು. ದೀರ್ಘವಾಗಿ ಉಸಿರನ್ನು ಎಳಿಬೇಕು. ಉಸಿರನ್ನ ಎಳಿಬೇಕಾದ್ರೆ ಬಿಡಬೇಕಾದ್ರೆ ನಿಧಾನವಾಗಿರಬೇಕು. ದೀರ್ಘ ಉಸಿರನ್ನು ಎಳಿಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಎಲ್ಲೂ ಉಸಿರನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅರಿವು, ನಿಮ್ಮ ಅವೇರ್ನೆಸ್ ಬರೀ ನಿಮ್ಮ ಉಸಿರಾಟದಲ್ಲೇ ಇರಬೇಕು. ಈಗ ನಿಧಾನವಾಗಿ ಇದನ್ನು ಮುಕ್ತಾಯ ಮಾಡಿಬಿಟ್ಟು ಯೋಗ ನಿದ್ರಾ, ಮುಂದಿನ ಅಭ್ಯಾಸ ಯೋಗ ನಿದ್ರಕ್ಕೆ ಹೋಗೋಣ. ಸೊ ಕಮ್ ಔಟ್ ಆಫ್ ದ ಪೋಸ್ಚರ್. ಈಗ ಮಲ್ಕೊಳ್ಳಿ. ಯೋಗ ನಿದ್ರಾ ಅಂತಂದರೆ ನಾವು ನಿದ್ದೆ ಮಾಡಬೇಕಾದ್ರೆ ನಮಗೇನೂ ಅರಿವು ಇರೋದಿಲ್ಲ, ನಮಗೆ ಜ್ಞಾನನೇ ಇರಲ್ಲ ಅಕ್ಕಪಕ್ಕ ಏನಾಗ್ತಾ ಇದೆ ಅನ್ನೋದು. ಯೋಗ ನಿದ್ರಾ ಅನ್ನೋದರಲ್ಲಿ ನಾವು ಅರಿವನ್ನು ಜಾಗರೂಕವಾಗಿ ಇಟ್ಕೊಂಡಿರ್ತೀವಿ.
ಅಕ್ಕಪಕ್ಕ ಏನು ನಡೀತಾ ಇದೆ, ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ, ನಮ್ಮ ಮನಸ್ಥಿತಿ ಹೇಗಿದೆ ಎಲ್ಲನೂ ಅರಿವು ಇರುತ್ತೆ ಇದರಲ್ಲಿ. ಫಸ್ಟು ಈ ಥರ ಶವಾಸನದಲ್ಲಿ ಮಲ್ಕೊಂಬಿಡಿ. ಕಾಲುಗಳನ್ನ ಅಗಲಿಸ್ಕೊಳ್ಳಿ. ಕೈ ಎರಡನ್ನೂ ಸ್ವಲ್ಪ ದೂರದಲ್ಲಿಟ್ಕೊಳ್ಳಿ. ಒಂದು 6 ಇಂಚ್ ದೂರದಲ್ಲಿಟ್ಕೊಂಡು ಕೈ ಬೆರಳು ನ್ಯಾಚುರಲ್ಲಾಗಿ ಇಟ್ಕೊಳ್ಳಿ. ಯೋಗ ನಿದ್ರೆ ಮಾಡಬೇಕಾದ್ರೆ ದೇಹದಲ್ಲಿ ಯಾವುದೇ ಮೆಟಲ್ ಹಾಗೂ ಗ್ಯಾಜೆಟ್ಗಳು ಇಟ್ಕೊಂಡಿರಬಾರ್ದು. ಸಡಿಲವಾಗಿ ಬಿಟ್ಬಿಟ್ಟು ವಿಶ್ರಮಿಸಿ ಶವಾಸನದಲ್ಲಿ. ಈಗ ನಿಮ್ಮ ಸುತ್ತಮುತ್ತಲು ಏನೆಲ್ಲ ಶಬ್ದಗಳು ಕೇಳಿಸ್ತಾ ಇದೆ, ನೀವಿರೋ ರೂಮಲ್ಲಿ ಏನೆಲ್ಲ ವಾಸನೆಗಳು ಬರ್ತಾ ಇದೆ, ಇದನ್ನೆಲ್ಲ ಗಮನವಿಡಿ. ಕೆಲವೊಂದು ಸದ್ದುಗಳು ಭಾಳ ಹತ್ತಿರ ಇರ್ಬೋದು, ಭಾಳ ದೂರ ಇರ್ಬೋದು. ಏನೇ ಇದ್ರೂ ಬರೀ ಗಮನ ಕೊಡಿ. ಅದಕ್ಕೇನಕ್ಕೂ ರಿಯಾಕ್ಟ್ ಆಗಬಾರ್ದು. ಒಂದೊಂದೇ ಸದ್ದುಗಳ ಕಡೆ ಗಮನ ಕೊಡಿ. ಫುಲ್ ಬಾಡಿನ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ವಾಪಸ್ ನಿಮ್ಮ ಅರಿವನ್ನು ನಿಮ್ಮ ದೇಹದ ಕಡೆ ತಗೊಂಬನ್ನಿ. ಈಗ ನಾವು ಯೋಗ ನಿದ್ರದಲ್ಲಿ ಸಂಕಲ್ಪ ಮಾಡೋಣ. ನಿಮ್ಗೇನು ಆಸೆ ಇದೆ ನಿಮ್ಮ ಲೈಫಲ್ಲಿ ಸಂಕಲ್ಪ ಮಾಡ್ಕೋಬಹುದು. ಆ ಸಂಕಲ್ಪನ ಭಾಳ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಒಂದೇ ಸೆಂಟೆನ್ಸ್ ಇರಬೇಕು, ಒಂದೇ ವಾಕ್ಯದಲ್ಲಿರಬೇಕು. 3 ಸತಿ ಇದನ್ನು ರಿಪೀಟ್ ಮಾಡ್ಕೊಳ್ಳಿ ಮನಸ್ಸಲ್ಲೇ. ಈಗ ನಾನು ಒಂದೊಂದು ದೇಹದ ಭಾಗದ ಕಡೆ ನಿಮ್ಮ ಅರಿವನ್ನು ತರ್ತೀನಿ. ನಾನು ಆ ಥರ ದೇಹದ ಭಾಗದ ಹೆಸರನ್ನು ಹೇಳಿದಾಗ ನೀವೇನು ಮಾಡಬೇಕು ಅಂದರೆ ಮನಸ್ಸಲ್ಲೇ ನೀವು ಅಂತರ್ಮುಖಿಯಾಗಿ ಆ ಭಾಗದ ಕಡೆ ನಿಮ್ಮ ಅರಿವನ್ನು ತರಬೇಕು ಹಾಗೂ ಅದನ್ನು ರಿಲ್ಯಾಕ್ಸ್ ಮಾಡಿಸ್ಕೋಬೇಕು. ಸೊ ನಾವು ಯಾವಾಗಲೂ ಯೋಗ ನಿದ್ರಾನ ಬಲಗಡೆಯಿಂದ ಶುರು ಮಾಡ್ತೀವಿ. ಬಲಗೈ ಹೆಬ್ಬೆರಳು, 1ನೇ ಬೆರಳು, 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, 4 ಬೆರಳು ಹೆಬ್ಬೆರಳು ಜೊತೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬಲ ಅಂಗೈ ಹಿಂಭಾಗ, ಮಣಿಕಟ್ಟು, ಮುಂದೋಳು, ಮಣಗೈ, ಮೇಲ್ತೋಳು, ಬಲಭುಜ, ಕಂಕಳು, ಬಲ ಪಕ್ಕೆ, ಸೊಂಟ, ಬಲತೊಡೆ, ಮಂಡಿ, ಕಾಲಿನ ಕೆಳಭಾಗ, ಹಿಮ್ಮಡಿ, ಬಲ ಪಾದದ ಎಲ್ಲ ಬೆರಳುಗಳು. ಹೀಗೆ ಪೂರ್ತಿ ಬಲಭಾಗವನ್ನು ವಿಶ್ರಮಿಸಿ. ಅದೇ ಥರ ಈಗ ನಾವು ಎಡಭಾಗಕ್ಕೆ ಹೋಗ್ತೀವಿ. ಎಡಗೈ ಹೆಬ್ಬೆರಳು, 1ನೇ ಬೆರಳು, 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, 4 ಬೆರಳು ಹಾಗೂ ಹೆಬ್ಬೆರಳು ಜೊತೆ ಎಡ ಅಂಗೈ ಹಿಂಭಾಗ, ಎಡ ಮಣಿಕಟ್ಟು, ಮುಂದೋಳು, ಮಣಗೈ, ಮೇಲ್ತೋಳು, ಎಡಭುಜ, ಎಡ ಕಂಕಳು, ಎಡ ಪಕ್ಕೆ, ಸೊಂಟ, ತೊಡೆ, ಎಡ ಮಂಡಿ, ಕಾಲಿನ ಕೆಳಭಾಗ, ಎಡ ಹಿಮ್ಮಡಿ, ಎಡ ಪಾದ ಹಾಗೂ ಬೆರಳುಗಳು. ಹೀಗೆ ಫುಲ್ ಎಡ ಭಾಗವನ್ನು ವಿಶ್ರಮಿಸಿ. ಈಗ ನಾವು ನಮ್ಮ ಅರಿವನ್ನು ಹಿಂಭಾಗಕ್ಕೆ ತಗೊಂಡೋಗೋಣ. ಬಲಕಾಲಿನ ಹಿಂಭಾಗ, ಎಡಕಾಲಿನ ಹಿಂಭಾಗ, ಪೃಷ್ಠಭಾಗ,
ಬೆನ್ನಿನ ಕೆಳಭಾಗ, ಮೇಲ್ಭಾಗ, ಬಲಗೈ ಹಿಂಭಾಗ, ಎಡಗೈ ಹಿಂಭಾಗ, ಕುತ್ತಿಗೆ, ತಲೆಯ ಹಿಂಭಾಗ, ನೆತ್ತಿಗೆ ಬನ್ನಿ. ಈಗ ನಿಮ್ಮ ಅರಿವನ್ನು ಹಣೆಗೆ ತಗೊಂಬನ್ನಿ. ಹಣೆಯ ಬಲಭಾಗ, ಹಣೆಯ ಎಡಭಾಗ, ಉಬ್ಬು, ಬಲ ಉಬ್ಬು, ಎಡ ಉಬ್ಬು, ಉಬ್ಬಿನ ನಡುವೆ ಬಲಗಣ್ಣು, ಎಡಗಣ್ಣು, ಬಲ ಕಿವಿ, ಎಡ ಕಿವಿ, ಬಲ ಕೆನ್ನೆ, ಎಡ ಕೆನ್ನೆ, ಮೂಗಿನ ಬಲಭಾಗ, ಮೂಗಿನ ಎಡಭಾಗ, ಮೂಗಿನ ತುದಿ, ಮೇಲೆ ತುಟಿ, ಕೆಳ ತುಟಿ, ಮೇಲಿನ ಹಲ್ಲು, ಕೆಳಗಿನ ಹಲ್ಲು, ನಾಲಿಗೆ, ಇಡೀ ಬಾಯಿ, ಗಲ್ಲ, ಕುತ್ತಿಗೆ ಹಾಗೂ ಕಂಠ, ಬಲಕೈ, ಎಡಗೈ, ಎದೆ ಭಾಗ, ಈಗ ನಿಮ್ಮ ಹೊಟ್ಟೆಯ ಫುಲ್ ಭಾಗ, ಬಲ ಕಾಲು ಹಾಗೂ ಎಡ ಕಾಲು. ಹೀಗೆ ಇವಾಗ ಎಲ್ಲ ಮುಂದಿನ ದೇಹದ ಮುಂದಿನ ಭಾಗಗಳನ್ನ ವಿಶ್ರಮಿಸಿ, ಹಾಗೆ ದೇಹದ ಹಿಂಭಾಗಗಳನ್ನೆಲ್ಲ ವಿಶ್ರಮಿಸಿ, ಮುಂಭಾಗ ಹಾಗೂ ಹಿಂಭಾಗ ಎರಡೂ ಸೇರಿಸಿ ಇಡೀ ದೇಹವನ್ನು ತಲೆಯಿಂದ ಕೆಳಗೆವರೆಗೂ ವಿಶ್ರಮಿಸಿ. ಈಗ ನಿಮ್ಮ ಅರಿವು ನಿಧಾನವಾಗಿ ನಿಮ್ಮ ಉಸಿರಾಟ ಕಡೆ ಬರಲಿ, ಉಸಿರಿನ ಕಡೆ ಗಮನವಿರಲಿ. ನೀವು ಅದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ಉಸಿರನ್ನು ಯೋಗ ನಿದ್ರದಲ್ಲಿ ರಿಲ್ಯಾಕ್ಸ್ಡ್ ಬ್ರೀದಿಂಗ್ ಆಗ್ತಾ ಇರಲಿ, ಅದನ್ನು ನೀವು ಬರೀ ಗಮನ ಕೊಡಿ. ಈಗ ಮತ್ತೆ ನಿಮ್ಮ ಸಂಕಲ್ಪನ 3 ಸತಿ ಮನಸ್ಸಲ್ಲಿ ರಿಪೀಟ್ ಮಾಡ್ಕೊಳ್ಳಿ. ಮೊದಲು ಏನು ಯಾವ ವಾಕ್ಯವನ್ನು ನೀವು ಹೇಳಿದ್ರೋ ಅದನ್ನೇ ಮತ್ತೆ ರಿಪೀಟ್ ಮಾಡಬೇಕು. ಪುನಃ 3 ಸತಿ ಮನಸ್ಸಲ್ಲೇ ರಿಪೀಟ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಅರಿವನ್ನು ನಿಮ್ಮ ಸುತ್ತಮುತ್ತಲಿಗೆ ತಗೊಂಬನ್ನಿ. ನೀವಿರೋ ರೂಮು, ನೀವಿರೋ ಜಾಗ, ಆ ರೂಮ್ಗಳು, ಗೋಡೆ, ಸೀಲಿಂಗು, ನೆಲ ಎಲ್ಲವನ್ನು ಮನಸ್ಸಲ್ಲೇ ಆ ಅರಿವನ್ನು ತಗೊಂಬನ್ನಿ. ಹಾಗೆ ನೀವು ಶವಾಸನದಲ್ಲಿರೋದನ್ನು ಗಮನಿಸಿ. ನಿಮ್ಮ ದೇಹದ ಕಡೆ ಬರಲಿ ಮತ್ತೆ ಅರಿವು. ಹೀಗೆ ನಿಧಾನವಾಗಿ ನಿಮ್ಮ ಕಾಲ್ಬೆರಳು, ಕಾಲು, ಕೈ ಬೆರಳು, ಕೈ, ತಲೆ, ಹೀಗೆ ಎಲ್ಲ ನಿಧಾನವಾಗಿ ಆಡಿಸಿ, ಒಂದೊಂದೇ ಆಡಿಸ್ಬಿಟ್ಟು ನಿಧಾನವಾಗಿ ಎಕ್ಸ್ಟರ್ನಲೈಸ್ ಆದಮೇಲೆ ಫುಲ್ ಬಾಡಿನ ನಿಧಾನವಾಗಿ ಕಣ್ಣು ಮುಚ್ಕೊಂಡೆ ಆಡಿಸ್ಬಿಟ್ಟು 2 ಕೈನೂ ಇವಾಗ ಮೇಲ್ ತಗೊಳ್ಳಿ, ಇಂಟರ್ಲಾಕ್ ಮಾಡ್ಕೊಳ್ಳಿ ಫಿಂಗರ್ಸ್ನ. ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಒಳ್ಳೆ ನಿದ್ದೆಯಿಂದ ಎದ್ದೊಳ್ಬೇಕಾದ್ರೆ ಹೆಂಗೆ ಎದ್ದೊಳ್ತೀವಿ ಆ ಥರ ಫುಲ್ ಸ್ಟ್ರೆಚ್ ಮಾಡಿಕೊಂಡು ಈಗ ಪಾಮಿಂಗ್ ಮಾಡೋಣ. ಕೈ 2 ಉಜ್ಕೊಳ್ಳಿ, ಚೆನ್ನಾಗಿ ಕೈ 2 ಉಜ್ಕೊಳ್ಳಿ. ಚೆನ್ನಾಗಿ ಉಜ್ಕೊಂಡು ಕೈ ಬಿಸಿ ಆದಾಗ ಆ ಬಿಸಿಯನ್ನು ನಿಮ್ಮ ಮುಚ್ಚಿರೋ ಕಣ್ಣಿಗೆ ತಗೊಂಡೋಗಿ ಕೊಡಿ. ಕಣ್ಣನ್ನು ಈ ಥರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 3 ಸತಿ ಮಾಡಿ ಇದನ್ನು. 3 ಸತಿ ಪಾಮಿಂಗ್ ಅಂತಾರೆ ಇದಕ್ಕೆ. ಇನ್ನೂ 2 ಸತಿ ಮಾಡಿ. ಆಮೇಲೆ ಬಲಗಡೆಗೆ ತಿರ್ಕೊಂಡು ನಿಧಾನವಾಗಿ ಎದ್ದು ಬಂದು ಕೂತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾದ ಅಭ್ಯಾಸಗಳು. ಒಂದು 10-15 ನಿಮಿಷ ಈ ಥರ ಹಿಂಗೆ ಮಾಡಿದ್ರೆ ಡೈಲಿ ನಿಮ್ಮದು ಯಾವುದೇ ಥರ ಮಾನಸಿಕ ಖಿನ್ನತೆ ಆಗಲಿ, ಆತಂಕದಿಂದ ಎಲ್ಲ ನಾವು ಸಂಪೂರ್ಣವಾಗಿ ಕಂಟ್ರೋಲಿಗೆ ತಗೊಂಬರ್ಬೋದು. ಈಗ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.